ಇವತ್ತು ದೇಶದಲ್ಲಿ ಈಗ ಹೇಳ್ತೇವೆ 65% ಸಾವುಗಳು ಇವತ್ತು ಜೀವನ ಶೈಲಿ ಆಧಾರಿತ ಕಾಯಿಲೆಗಳಿಂದ ಆಗ್ತಾ ಇದೆ. 13% ಇವತ್ತು ಚೆನ್ನಾಗಿದ್ದವರು ಇವತ್ತು ಅಪಘಾತದಲ್ಲಿ ಸಾವನ್ನಪ್ತಾ ಇದ್ದಾರೆ. ಸೊ ಇವೆಲ್ಲ ಇವತ್ತು ಆಯುಷ್ಮಾನ್ ಭಾರತ್ ಯೋಜನೆ ಇರ್ಬೋದು, ಅದರಲ್ಲೂ ಕೂಡ ಹಲವಾರು ನ್ಯೂನತೆ ಇದೆ, ಅದನ್ನು ಕೂಡ ಸರಿಪಡಿಸಬೇಕಾಗಿದೆ. ಅಂದರೆ ನಮ್ಮ ನೋವು ನಮಗೆ ಗೊತ್ತಾದರೆ ನಾವು ಜೀವಂತವಾಗಿದ್ದೇವೆ ಅಂತ ಅರ್ಥ. ಅದೇ ಬೇರೆಯವರ ನೋವು ಗೊತ್ತಾದರೆ ನಾವು ಮನುಷ್ಯರಾಗಿದ್ದೇವೆ ಅಂತ ಅರ್ಥ. ಸೊ ಅದರಿಂದ ನಾವು ಯಾವಾಗಲೂ ಅಷ್ಟೇ ಕೇವಲ ಸಂದೇಶಗಳು ಉಪದೇಶಗಳು ಪ್ರಯೋಜನ ಆಗೋದಿಲ್ಲ. ನಾವು ಎಷ್ಟು ಓದಿದ್ದೇವೆ ಅನ್ನೋದು ಮುಖ್ಯವಲ್ಲ, ಎಷ್ಟು ಪದಕಗಳನ್ನು ಗಳಿಸಿದ್ದೇವೆ ಅನ್ನೋದು ಮುಖ್ಯವಲ್ಲ. ನಮ್ಮ ಓದು, ನಮ್ಮ ಪದವಿಗಳು ಎಷ್ಟು ಸಂಸ್ಕಾರವನ್ನು ತಂದುಕೊಟ್ಟಿದೆ, ಎಷ್ಟು ಜನರ ಮುಖದಲ್ಲಿ ನಗುವನ್ನು ತಂದಿದೆ, ಎಷ್ಟು ಮನೆಗಳಲ್ಲಿ ಬೆಳಕನ್ನು ಕೊಟ್ಟಿದೆ ಅನ್ನೋದು ಬಹಳ ಮುಖ್ಯವಾದದ್ದು. ಸೊ ಆ ರೀತಿ ಕೆಲಸ ಮಾಡಬೇಕಾಗಿದೆ. ಈಗಾಗಲೇ ಇವತ್ತು ಕ್ಷೇತ್ರಗಳು ಕೂಡ ಇವತ್ತು ಅನೌನ್ಸ್ ಆಗಿದೆ. ಹೀಗಾಗಿ ಅಂದರೆ ಯಾವುದೇ ನನ್ನ ಅನಿಸಿಕೆ ಏನಪ್ಪ ಅಂದರೆ ಇದು ಚುನಾವಣೆ ಅಂದರೆ ಹಲವಾರು ವಿಚಾರಗಳು ಬರುತ್ತೆ. ನಾವು ಯಾರನ್ನೂ ಕೂಡ ವೈಯಕ್ತಿಕವಾಗಿ ಟೀಕೆ ಮಾಡೋದು ಬೇಡ ಅನಿಸುತ್ತೆ ನನಗೆ. ವೈಯಕ್ತಿಕವಾಗಿ ಟೀಕೆ ಮಾಡೋದೆಲ್ಲ ಆರೋಗ್ಯಕರವಾದಂಥ ನಮ್ಮ ಇವತ್ತು ಈ ಸರ್ಕಾರದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮತ್ತು ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಮಾಡಿದಂಥ ಸಾಧನೆಗಳು ಅಥವಾ ಕುಮಾರಸ್ವಾಮಿಯವರು ಮಾಡಿದಂಥ ಸಾಧನೆಗಳು, ಇಲ್ಲಿ ಸ್ಥಳೀಯವಾಗಿ ಮಾಡಿದಂಥ ಸಾಧನೆಗಳ ಮೇಲೆ ಇದು ಚುನಾವಣೆ ಆಗಲಿ ಅಂತ ನನ್ನ ಬಯಕೆ. ಯಾಕೆಂದರೆ ಈ ಏನಾಗುತ್ತೆ, ಈ ಟೀಕೆಗಳು ಈ ಮಾಧ್ಯಮಕ್ಕೆ ಆಹಾರ ಕೊಡುತ್ತೆ ಅಷ್ಟೇ. ಅದು ಇವತ್ತು ವಾಟ್ಸಾಪ್ ಯೂನಿವರ್ಸಿಟಿ ಅಂತ ಇದೆ, ಯಾರು ಬೇಕಾದರೆ ಏನು ಬೇಕಾದರೂ ಮಾತಾಡ್ಬೋದು. ಏನು ಸುಳ್ಳಿನ ಹೊಳೆಯನ್ನೇ ಕೂಡ ಹರಿಸ್ಬೋದು. ನೋಡಿ, ನಮ್ಮ ಸಮಾಜದಲ್ಲಿ ಇವತ್ತು ಸತ್ಯಕ್ಕೆ ಸಾಕ್ಷಿ ಕೇಳುವಂಥ ಕಾಲಘಟ್ಟದಲ್ಲಿದ್ದೇವೆ ನಾವು. ಆದರೆ ನೋಡ್ಬೋದು, ಕೆಲವರೆಲ್ಲ ಸುಳ್ಳು ಮಾತನಾಡುವಾಗ ನಾಲ್ಗೆ ತುಂಬ ಚೆನ್ನಾಗಿ ಹೊರಳುತ್ತೆ ಅವರಿಗೆ, ಆದರೆ ಸತ್ಯ ಮಾತಾಡುವಾಗ ಸ್ವಲ್ಪ ತೊದಲ್ತಾರೆ. ಆ ಸಮಾಜದಲ್ಲಿ ಇದ್ದೇವೆ. ಯಾಕೆಂದರೆ ಲೋಕಸಭೆ ಚುನಾವಣೆಯ ಮೂಲ ಉದ್ದೇಶನೇ ಬೇರೆ ಇರುತ್ತೆ, ವಿಧಾನಸಭೆ ಚುನಾವಣೆಯ ಮೂಲ ಉದ್ದೇಶನೇ ಬೇರೆ ಇರುತ್ತೆ. ಲೋಕಸಭೆ ಚುನಾವಣೆಯ ಮೂಲ ಉದ್ದೇಶಗಳೇನಪ್ಪ, ರಾಷ್ಟ್ರೀಯತೆ, ರಾಷ್ಟ್ರದ ಬಗ್ಗೆ ಏನು ಆಗಬೇಕು, ರಾಷ್ಟ್ರ ಮಟ್ಟದಲ್ಲಿ ಶಾಶ್ವತವಾದಂತಹ ಪರಿಹಾರಗಳು ಏನು ಬೇಕು. ಯಾಕೆಂದರೆ ಶಾಶ್ವತವಾದಂಥ ಆಸ್ತಿಗಳನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗುತ್ತೆ. ಯಾವ ಶಾಶ್ವತವಾದಂಥ ಆಸ್ತಿಗಳು? ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳಾಗ್ಬೋದು, ಅಥವಾ ನಮ್ಮ ರೈಲ್ವೆ ಸೌಲಭ್ಯಗಳಾಗ್ಬೋದು, ಅಥವಾ ದೊಡ್ಡ ದೊಡ್ಡ ಆಸ್ಪತ್ರೆಗಳಾಗ್ಬೋದು, ಅಥವಾ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಾಗ್ಬೋದು. ಹಾಗೆಯೇ ರಾಷ್ಟ್ರೀಯ ಭದ್ರತೆ ದೃಷ್ಟಿಯಿಂದ ಕೂಡ ಹಲವಾರು ಐತಿಹಾಸಿಕ ನಿರ್ಧಾರಗಳನ್ನು ತೆಗೆದುಕೋಬೇಕಾಗುತ್ತೆ. ಅದರಿಂದ ಭಾರತ ಬಲಿಷ್ಠವಾಗಬೇಕು, ಭಾರತ ಆರ್ಥಿಕವಾಗಿ ಒಂದು ಮುಂದುವರೆದ ಅಭಿವೃದ್ಧಿ ಹೊಂದಿದ ದೇಶವಾಗಬೇಕು ಅನ್ನುವ ಸಂಕಲ್ಪ ನರೇಂದ್ರ ಮೋದಿ ಅವರದ್ದು ಆಗಿದೆ, ನಮ್ಮೆಲ್ಲರದ್ದು ಆಗಿದೆ. ಆ ದಿಕ್ಕಿನಲ್ಲಿ ಕೆಲಸ ಮಾಡಬೇಕಾಗಿ. ಯಾಕೆಂದರೆ ಲೋಕಸಭಾ ಚುನಾವಣೆ ಉದ್ದೇಶನೇ ಬೇರೆ, ಇದು ವಿಧಾನಸಭೆ ಉದ್ದೇಶನೇ ಬೇರೆ. ಸೊ ಹೀಗಾಗಿ ಇವತ್ತೊಂದು ನನಗೆ ಇವತ್ತು ತಮ್ಮೆಲ್ಲರ ಮುಂದೆ ನಾನು ಬಂದಿದ್ದೇವೆ. ಇವತ್ತು ರಾಜರಾಜೇಶ್ವರಿ ಕ್ಷೇತ್ರ ಇವತ್ತು ಮುನಿರತ್ನ ಅವರ ನಾಯಕತ್ವದಲ್ಲಿ ಇದು ಬಹಳ ಅಭಿವೃದ್ಧಿ, ಅವರು ನಿಜವಾಗ್ಲೂ ಅಭಿವೃದ್ಧಿಯ ಹರಿಕಾರ ಅನ್ಬೋದು, ಈ ಭಾಗದ ಅಭಿವೃದ್ಧಿಯ ಹರಿಕಾರ ಅನ್ಬೋದು. ಹಾಗೆಯೇ ಯೋಗೇಶ್ವರ್ ಅವರು ಕೂಡ, ಅವರು ಮತ್ತು ಕುಮಾರಸ್ವಾಮಿಯವರು ಜೊತೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಬಹುಶಃ ನಾವು ಈ ಸ್ಪರ್ಧೆಯನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಯಾಕೆಂದರೆ ಈ ಸ್ಪರ್ಧೆ ಬಹಳ ಹಲವಾರು ಸಂದರ್ಭದಲ್ಲಿ ಕಠಿಣ ಅನಿಸುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಬಹಳ ಮುನ್ನೆಚ್ಚರಿಕೆಯಾಗಿ ಒಂದು CCTV ಥರ ಕೆಲಸ ಮಾಡಬೇಕಾಗುತ್ತೆ.